ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ, ಹಿಟ್ಟು ನಾದಂಗಿಲ್ಲ, ತ್ವಯ್ಸಂಗಿಲ್ಲ, ತಿಕ್ಕಂಗಿಲ್ಲ, ಲಟ್ಟಿಸಂಗಿಲ್ಲ, ಆದರೂ ಪರ್ಫೆಕ್ಟ್ ಆಗಿರುವಂಥ ರೆಡ್ ಚಿಲ್ಲಿ ಗಾರ್ಲಿಕ್ ಪರೋಟ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ, ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿ. ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ನಷ್ಟು ಗಾರ್ಲಿಕ್ ಪೇಸ್ಟು, 1 ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, 1 ಸ್ಪೂನು ಉಪ್ಪು, 1 ಸ್ಪೂನು ವೆನಿಗರ್ ಹಾಕೋತಾ ಇದ್ದೀನಿ. ವೆನಿಗರ್ ಬದಲಾಗಿ ಫ್ರೆಶ್ ಲೆಮನ್ ಜ್ಯೂಸನ್ನು ನೀವು ಹಾಕೋಬಹುದು, ಅಂದರೆ ಲಿಂಬೆಹಣ್ಣಿನ ರಸವನ್ನು ಕೂಡ ನೀವು ಇದರಲ್ಲಿ ಸೇರಿಸ್ಕೋಬಹುದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ತುಂಬಾ ಸರಳ ಬಂಧುಗಳೇ, ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಫ್ರೆಶ್ ಅರ್ಧ ಕಪ್ ಮೊಸರು, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, 1 ಕಪ್ ನೀರನ್ನು ಹಾಕ್ಕೊಂಡು ಗಂಟಿಲ್ಲದಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 1.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನಾ ತೊಗೊಂಡಿರುವಂಥ ಕ್ವಾಂಟಿಟಿಗೆ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ನೀವು ಉಪ್ಪು ಮತ್ತು ಖಾರವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇವಾಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಲಿಕ್ವಿಡ್ ಡೌ ರೆಡಿ ಆಯಿತು. ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ, ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪರೋಟ ಬ್ಯಾಟರ್ ಸಿದ್ಧ ಆಯಿತು. ನೋಡಿದ್ರಲ್ವಾ, ಯಾರೆಷ್ಟು ಗಿಡ ಅವಶ್ಯಕತೆ ಇಲ್ಲ, ಏನಿಲ್ಲ, ಇನ್ಸ್ಟಂಟಾಗಿ ನಾವು ಪ್ರಿಪೇರ್ ಮಾಡ್ಬೋದು. ಇವಾಗ ಹಂಚಿಗೆ ಎಣ್ಣೆ ಹಚ್ಚಲಿಕ್ಕೆ ಈರುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಕೊನೆ ಭಾಗನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದಗಿರುವ ಈರುಳ್ಳಿಯನ್ನು ತಗೊಂಡು ಹೀಗೆ ಟೈಟಾಗಿ ಚುಚ್ಕೊಳ್ಳಿ. ಈ ಕಡೆಗೆ ಹಂಚಿಗೆ ಹಚ್ಚಲಿಕ್ಕೆ ಈರುಳ್ಳಿಯನ್ನು ಲೈಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಅದ್ದುಕೊಂಡ್ಬಿಟ್ಟು ಈಗ ಹಂಚಿಗೆ ತಿಕ್ಕೋದ್ರಿಂದ ನಮ್ಮ ಪರೋಟದ ಕಲರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಂಧುಗಳೇ. ಹಾಗೆ ನಮ್ಮ ಈ ಪರೋಟ ಇದೆ ಅಲ್ವಾ, ಈಸಿಯಾಗಿ ಪ್ರಿಪೇರ್ ಕೂಡ ನಾವು ಮಾಡ್ಕೋಬಹುದು. ಈಗ ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಟಿಶ್ಯೂ ಪೇಪರ್ನಿಂದ ಒರೆಸಿ ನೋಡಿ, ಇವಾಗ ನೀಟಾಗಿ ಟಿಶ್ಯೂ ಪೇಪರ್ನಿಂದ ಒರೆಸ್ಕೊಂಡು ಆಯಿತು. ಇವಾಗ ನಾವು ಬ್ಯಾಟರನ್ನು ಹಾಕ್ಕೊಂಡ್ರೆ ಆಯಿತು ಬಂಧುಗಳೇ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಮಾಡಿರುವಂಥ ಪರೋಟ ಈವನ್ ಆಗುತ್ತೆ, ಕಲರ್ ಸಖತ್ತಾಗಿ ಬರುತ್ತೆ, ಬ್ರೌನ್ ಕಲರ್ ಆಗುತ್ತೆ. ಇವಾಗ 1 ಸ್ಪೂನ್ ಬ್ಯಾಟರನ್ನು ಹಾಕಿ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ, ದೋಸೆ ತಿಕ್ಕಿದಂಗೆ ತಿಕ್ಕಲಿಕ್ಕೆ ಹೋಗಬೇಡಿ. ಇವಾಗ ನೋಡಿ, ಸ್ವಲ್ಪ ಮೇಲೆ ಸ್ವಲ್ಪ ಕಪ್ಪು ಕಲರ್ ಬಂದಿದೆ ಅಂದಾಗ ಹೊಳ್ಳಿಸಿ ಹಾಕ್ಬಿಡ್ಬೇಕು. ಮೊದಲಿಗೆ ಫ್ಲೇಮನ್ನು ಲೋನಲ್ಲಿ ಇಟ್ಟು ಹಾಕ್ಕೊಂಡು ನಂತರ ಹೊಳ್ಳಿಸಿ ಹಾಕಿದ ಮೇಲೆ ಇದ್ರ ಮೇಲೆ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೆ ಸ್ಪ್ರೆಡ್ ಮಾಡಿಕೊಂಡೆ ತುಂಬ ಎಲ್ಲ ಕಡೆಗೆ. ಇವಾಗ ಹೊಳ್ಳಿಸಿ ಹಾಕ್ಕೊಂಡ್ಬಿಟ್ಟು ಈ ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ಮಾಡೋದು ತುಂಬಾ ಸರಳ ಬಂಧುಗಳೇ. ಇದನ್ನು 2 ಕಡೆ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು ಬಂಧುಗಳೇ. ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪರೋಟ ತಿನ್ನಲಿಕ್ಕೆ ರೆಡಿ ಆಗಿಬಿಡುತ್ತೆ. ಇದನ್ನು ಯಾವುದೇ ಕಷ್ಟ ಬೇಕಾಗಿಲ್ಲ ಬಂಧುಗಳೇ. ಹಿಟ್ಟು ನಾದಕ್ಕೆ ಬರೋದಿಲ್ಲ ನಮಗೆ ಪರೋಟ ಮಾಡಲಿಕ್ಕೆ ಅನ್ನುವರು ಈಸಿಯಾಗಿ ಹೀಗೆ ಪ್ರಿಪೇರ್ ಮಾಡ್ಕೋಬಹುದು. ಬಿಗಿನರ್ಸು, ಬ್ಯಾಚುಲರ್ಸು, ಏನು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಾ. ಇವತ್ತೇ ನೀವು ಅಡುಗೆ ಕಲಿಯೋರು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಾ ಬಂಧುಗಳೇ. ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ ಯಾವ ರೀತಿ ಮಾಡಬೇಕಂತ ಶೇರ್ ಮಾಡ್ತಾ ಇದ್ದೀನಿ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ 2 ಕಡೆ ನಾವು ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡಿಕೊಂಡು ತೆಗೆದಿದ್ದೀನಿ. ನೋಡಿ ಅಬ್ಬಾ ಏನು ಸುಂದರವಾಗೈತಿ ರೀ ನೋಡೋಕೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತೈತಿ ನೋಡ್ರಿ. ಏನಾದರೂ ಕಷ್ಟ ಆಯಿತಾ ನಮಗೆ? ಏನು ಕಷ್ಟದ ಕೆಲಸನೇ ಇಲ್ಲ ಬಂಧುಗಳೇ. ಹಿಟ್ಟು ಕಲಿಸ್ಬೇಕಾದ್ರೆ ನೀರಾಯಿತು, ಗಟ್ಟಿಗಾಯಿತು, ತಿಕ್ಕಕ್ಕೆ ಬರೋಂಗಿಲ್ಲ, ಏನೇನು ಕಷ್ಟ ಇಲ್ಲ ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ಸ್ಮೂತ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಒಂದೇ ಒಂದು ಮುಷ್ಟಿ ಪರೋಟ ಬಂಧುಗಳೇ, ಅಷ್ಟು ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ನಾವು ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಪರೋಟನ ನಾವು ಮಾಡ್ಕೋಬಹುದು. ಇದಕ್ಕೆ ನಿಮಗೆ ಇಷ್ಟವಾದ ಭಾಜಿ ಗ್ರೇವಿ ಜೊತೆಗೆ ಹಾಗೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೋಬಹುದು. ಇಲ್ಲೇ ನಾನು ಕ್ಯಾಪ್ಸಿಕಮ್ ಗ್ರೇವಿ ಮತ್ತು
ರೆಡ್ ಪೀನಟ್ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ಈ ಎರಡೂ ಚಟ್ನಿ ಮತ್ತು ನಮ್ಮ ಭಾಜಿ ಜೊತೆಗೆ ಗ್ರೇವಿ ಜೊತೆಗೆ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ ಬಂಧುಗಳೇ, ಸಖತ್ತಾಗಿರುತ್ತೆ. ಈ ಪೀನಟ್ ಚಟ್ನಿ ಜೊತೆಗೆ ಆಹಾಹಾ ಸೂಪರ್ ಆಗಿದೆ ಬಂಧುಗಳೇ. ನಮ್ಮ ಟೇಸ್ಟ್ ಅಂತೂ ಸಖತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡ್ಕೊಳ್ಳಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಬಂಧುಗಳೇ. ಲಿಂಕ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಹೇಗೆ ಮಾಡಬೇಕಂತ ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.